ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅವರಿವ್ರ ಹತ್ರ ಅನುಭವದ ಮಾತುಗಳನ್ನಾಗಲಿ, ಇಲ್ಲ ಅನುಭವದ ಜಾಗಗಳಿಗೆ ಹೋಗಿ ನಾವು ತಿಳ್ಕೊಂಡಾಗಲಿ, ಇಲ್ಲ ನಾವು ಕೇಳಿ ಪಡ್ಕೊಂಡದಾಗಲಿ ಮಾಹಿತಿ ಅಂದಾಗ ನಮ್ಮ ಊರಲ್ಲೇ ತುಂಬ ಜನ ನಮಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡುವಾಗ ಊರಿನ ಜನ ಆಡ್ಕೊಳ್ತಾಯಿದ್ರು. ಇವಾಗ ಅವರೇ ಅಚ್ಚರಿ ಪಡ್ತಾಯಿದ್ದಾರೆ. ಯಾಕೆಂದರೆ ನಮ್ಮ ನಾಟಿ ಕೋಳಿ ಸಾಗಾಣಿಕೆ ನೋಡಿ ಆಮೇಲೆ ನಾವು ಪಡಿತಿರುವ ಲಾಭ, ನಾವು ಕೊಡ್ತಿರೋ ಬೇರೆಯವರಿಗೆ ನಾವು ಕೊಡ್ತಿರೋಂಥ ಮಾರ್ಗದರ್ಶನ ಆಗಿರ್ಬೋದು, ನಾವು ಮೊಟ್ಟೆಯಲ್ಲಿ ಲಾಭ ಪಡಿತಿರೋದು ನೋಡ್ತಿರ್ಬೋದು, ಇಲ್ಲ ಮರಿಲಿ ಲಾಭ ಪಡಿತಿರೋದು ನೋಡ್ಬೋದು. ಇನ್ನೊಂದು ಮಾಂಸದಲ್ಲಿ ಅತಿ ಹೆಚ್ಚು ಲಾಭ ಪಡೆಯೋದ್ರಿಂದ ಈ ಊರಿನ ಜನ ಆಗಿರ್ಬೋದು, ಇಲ್ಲ ನಮ್ಮ ಅಕ್ಕಪಕ್ಕ ಸ್ನೇಹಿತರು ಇರ್ಬೋದು, ಇವರೆಲ್ಲ ತುಂಬ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡಿದ್ರೆ, ಯಾವುದೇ ನಾಚಿಕೆ ಇಲ್ದಲೆ, ಯಾವುದೇ ಅಸೂಯೆ ಪಡದೆ, ಯಾವುದೇ ಅಹಂ ತೋರಿಸ್ತಲೆ ನಮ್ಮ ಕೆಲಸಕ್ಕೆ ನಾವು ಇನ್ವಾಲ್ವ್ ಆಗಿ ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡ್ಕೊತ ಹೋದರೆ ನಮಗೆ ಏನು ಲಾಭ ಸಿಗುತ್ತೆ, ಏನು ಲಾಭ ಕೊಡುತ್ತೆ ಅನ್ನೋದು ಭಗವಂತನ ನಿರ್ಣಯ ಆಗಿರ್ತೈತೆ. ಹಾಗಾಗಿ ಈ ಊರಿನ ಜನ ಆಡ್ಕೊಳ್ತಾರೆ, ನಾವು ಆ ಜಾತಿಯವರು ಮಾಂಸ ಬೆಳೆಸ್ಬೋದಾ, ಆ ಜಾತಿ ಈ ಜಾತಿ ಅಂತೇಳಿ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ. ಇವಾಗ ಏನಕ್ಕೆ ಅಂದರೆ, ಅಣ್ಣ ನಾವು ಮಾಂಸ ಬೆಳೆಸ್ಬೋದಾ, ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೋದಾ ಅಂತೇಳಿ. ನೀವು ನಿಮ್ಮ ಕೆಲಸನ ನೀವು ಮಾಡಬೇಕಷ್ಟೇ. ಅದು ಲಾಭ ಬರುತ್ತೋ, ಇಲ್ಲ ಬೇರೆ ಆಡ್ಕೊಳ್ತಾರೋ, ಇಲ್ಲ ಇನ್ನೊಂದು ಅಂತಾರೋ, ಅವಮಾನ ಮಾಡ್ತಾರೋ, ಅದು ಸೈಡ್ಗೆ ಇಡಬೇಕು. ನಿಮ್ಮ ಕೆಲಸ ನೀವು ನಿಷ್ಠೆಯಿಂದ ಮಾಡ್ತಾ ಹೋದರೆ ನಿಮಗೆ ದೇವರು ಫಲವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಯಾರೇ ಆಗಿರ್ಬೋದು, ನಾಟಿ ಕೋಳಿ ಸಾಗಾಣಿಕೆ ಹೊಸ್ದಾಗಿ ಮಾಡ್ತಿರೋರು ಅವರಿಗೆ ಅನುಮಾನ ಕಾಡೋದೇ ಈ ಪ್ರಶ್ನೆ. ಯಾರೇನು ಅನ್ಕೊತಾರೋ, ಆಡ್ಕೊಂಡ್ಬಿಡ್ತಾರೆ, ನಮ್ಮ ಸ್ನೇಹಿತರು ಆಡ್ಕೊತಾರೆ, ಕೆಲಸ ಕೀಳಾಗಿದೆ ಅಂತೇಳಿ ಕೀಳು ಮನೋಭಾವದಿಂದ ನೋಡ್ತಾರೆ ಅನ್ನೋದನ್ನ ನೀವು ಮೈಂಡ್ಸೆಟ್ಟಿಂದ ಆಚೆ ಬರಬೇಕು. ಆಚೆ ಬಂದಾಗ ನೀವು ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗೋಕ್ಕೆ, ಒಂದು ಒಳ್ಳೆ ನೀವು ಲಾಭ ಪಡೆಯೋಕ್ಕೆ ಇದು ಅತ್ಯುತ್ತಮವಾದಂಥ ಉದ್ಯೋಗ. ಇದನ್ನೇನು ನೀವು ದಿನಪೂರ್ತಿ ಮಾಡಬೇಕು, ಇದನ್ನೇ ಅವಲಂಬನೆ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಒಂದು ಸೈಡ್ ಬಿಸ್ನೆಸ್ಸು. ಈಗ ಕೃಷಿ ಹೇಗೆ ಮಾಡ್ತಾರೋ ನಮ್ಮ ರೈತರು, ಆಗ ಅದಕ್ಕೆ ಇದನ್ನೇ ಒಂದು ಈ ಸೈಡ್ ಬಿಸ್ನೆಸ್ ಅಂತೇಳಿ ತಗೊಂಡು ನೀವು ಉದ್ಯೋಗ ಇದನ್ನು ಮಾಡಿದ್ರೆ, ಇದಕ್ಕೇನು ನೀವು ಅತಿ ಹೆಚ್ಚು ಸಮಯನೂ ಕೊಡೋಂಗಿಲ್ಲ. 2 ಅವರ್ ಇದಕ್ಕೆ ಸಮಯ ಅಂತ ನೀವು ಎತ್ತಿಟ್ಬಿಟ್ರೆ ನೀವು ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಾ. ಒಳ್ಳೆಯ ಹೆಸರು ಸಹ ನೀವು ಈ ನಾಟಿ ಕೋಳಿಯಿಂದ ಪಡಿತೀರ. ಹಾಗೆ ನಾವು ಏನು ಮುಖ್ಯವಾಗಿ ಹೇಳ್ತಾ ಇದ್ದೀವಿ ಅಂತಂದರೆ, ತುಂಬ ಜನ ನಾಚಿಕೆ ಪಡ್ತಾರೆ. ಕೆಲಸ ಮಾಡೋಕ್ಕೆ ನಾಚಿಕೆ ಪಟ್ಟರೆ ನೀವು ಮುಂದೆ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಕೆಲಸಕ್ಕೆ ಅಂತ ನೀವು ಇಳಿದಾದ್ಮೇಲೆ ನಾಚಿಕೆ ಗೀಚಿಕೆ ಅವೆಲ್ಲ ಆಚೆ ಅಂತ, ಊರಿಂದ ಆಚೆ ಅಂತ ಹೇಳಿ ನೀವು ನಿಮ್ಮ ಕೆಲಸ ನೀವು ಫಲ ಸಿಗೋವರೆಗೂ ನೀವು ತಲೆ ತಗ್ಸ್ಕೊಂಡು ಕೆಲಸ ಮಾಡಬೇಕು. ನಿಮ್ಮ ಕೆಲಸದಲ್ಲಿ ನೀವು ಯಾವತ್ತೂ ಯಶಸ್ಸು ಕಾಣ್ತೀರಾ, ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಗತಿ ಯಾವಾಗ ಸಿಗುತ್ತೋ ಆವಾಗ ನೀವು ತಲೆ ಎತ್ತಬೇಕು. ಏನಕ್ಕೆ, ಆಡ್ಕೊತಿದ್ದವರು, ಅವಮಾನ ಮಾಡ್ತಿದ್ದವ್ರಿಗೆ ನೀವೇ ಒಂದು ಉದಾಹರಣೆ ಆಗಬೇಕು. ನೀವೊಂದು ಉದಾಹರಣೆ ಆದಾಗ ಅವರು 4 ಜನಕ್ಕೆ ಕೇಳ್ತಾರೆ, ಮುಂಚೆ ಅವ್ರಿಗೆ ನಾವೇ ಈ ಥರ ಅಂದಿದ್ದು, ಇವತ್ತು ಅವರೇ ದುಡ್ಡು ಮಾಡ್ತಿರೋದು ನೋಡಿ, ಅವರೇ ಇನ್ನೂ 4 ಜನಕ್ಕೆ ನಿಮ್ಮ ಬಗ್ಗೆ 4 ಜನಕ್ಕೆ ಅವ್ರು ತಿಳಿಸ್ಬೇಕು. ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಈ ಥರ ಎಲ್ಲ ಬೆಳೆದ್ರು, ಈ ಥರ ಆದರು ಅಂತ ಅವರು ಇನ್ನೊಬ್ರಿಗೆ ಹೇಳಿದಾಗ ಅವರು ಸಾಗಾಣಿಕೆ ಮಾಡಿ ಅವರು ಇನ್ನೊಂದು ಉತ್ತಮ ಸ್ಥಾನಕ್ಕೆ ಹೋಗೋಕ್ಕೆ ನೀವು ಮಾರ್ಗದರ್ಶಕ ಆದ್ರಿ ಅನ್ನೋದು ನಿಮ್ಗೆ ಹೆಮ್ಮೆ ಪಡಬೇಕು. ಹಾಗಾಗಿ ಯಾವುದೇ ಉದ್ಯೋಗ ಇರಲಿ, ಯಾವುದೇ ಒಂದು ಕೆಲಸ ಇರಲಿ, ಕೆಲಸನ ನಾಚಿಕೆ ಅನ್ನೋದೊಂದು ಆಚೆ ಬರ್ರಿ. ಆಮೇಲೆ ಕೀಳಿಮೆಯಿಂದ ಯಾವ ಕೆಲಸನೂ ನೋಡೋಕ್ಕೋಗಬೇಡಿ. ಯಾವುದೇ ಕೆಲಸ ಕೀಳಿಮೆಯಿಂದ ನೋಡಿದ್ರೆ ನೀವು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಚಿಕ್ಕ ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಕೆಲಸ ಮಾಡಿ ಆ ಚಿಕ್ಕ ಕೆಲಸನೇ ಆಗಿದ್ರು ಅದನ್ನು ಉತ್ತುಂಗವಾಗಿ ತಗೊಂಡೋಗೋದು ಜವಾಬ್ದಾರಿ ನಿಮ್ಮದು. ಅಂದರೆ ನಿಷ್ಠೆ ಅಂದರೆ ನೀವು ಸಮಯ ಕೊಡೋದಿರ್ಬೋದು, ನೀವು ಅದಕ್ಕೆ ಶ್ರಮ ಪಡೋದಿರ್ಬೋದು, ಅದಕ್ಕೆ ನೀವೆಲ್ಲ ಏನೇನು ಕೆಲಸಕ್ಕೆ ನೀವು ಪ್ರಗತಿ ಆಗಬೇಕು ಅಂತೇಳಿ ಕೆಲಸಕ್ಕೆ ಏನು ಟೈಮ್ ಕೊಡ್ತೀರೋ ಆ ಟೈಮಿಂದನೇ ನೀವು ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗೋಕ್ಕೆ ಒಳ್ಳೆ ಉತ್ತುಂಗ ಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ ಒಳ್ಳೆ ಮಾರ್ಗದರ್ಶನ ಆಗುತ್ತೆ. ಹಾಗಾಗಿ ನೀವು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರ್ಯಾರು ಆಯ್ಕೆ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ಈಗಿನ ತುಂಬ ಯುವಕರು ಯುವ ಜನತೆ ಆಗಿರ್ಬೋದು, ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು, ಇದರಲ್ಲಿ ಆದಾಯ ಇದೆಯಾ, ಇದು ತುಂಬ ಜನ ಆಡ್ಕೊತಾರೆ ಹಂಗೆ ಹಿಂಗೆ ಅಂತ ಹೇಳಿ ತುಂಬ ಜನ ಕೇಳ್ತಾರೆ. ಅದನ್ನೆಲ್ಲ ನೀವು ಸೈಡ್ಗಿಟ್ಟು ನೀವು ಸಾಗಾಣಿಕೆ ಮಾಡಿದ್ರೆ, ನಾನೇ ಉದಾಹರಣೆ, ನಾವು ಲಾಭ ಪಡೆದು ನಾವು ಉತ್ತುಂಗ ಸ್ಥಾನಕ್ಕೆ ಹೋಗಿ ಹೆಸರು ತಗೊಂಡು ನಾವು ಇನ್ನೊಬ್ರಿಗೆ ಹೇಳ್ತಿರೋದು ಬಿಟ್ಟರೆ, ನಾವು ಯಾವುದೇ ಬೂಟಾಟಿಕೆ ಆಗಲಿ, ಯಾವುದೇ ಆಡ್ಕೊಳ್ದಾಗಲಿ, ಇಲ್ಲ ಅವಮಾನ ಮಾಡೋದಾಗಲಿ ನಾವು ಯಾವತ್ತೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ನಾವು ಸಹಿಸ್ಕೊಂಡು, ನಮಗಾದಂಥ ಅವಮಾನ, ನಮಗಾದಂಥ ನೋವು ನಲಿವುಗಳನ್ನೆಲ್ಲ ಸಹಿಸ್ಕೊಂಡು ನಾವು ಈ ಉದ್ಯೋಗಕ್ಕೆ ಇಳಿದು ಇವಾಗ ನಾವು ಫಲ ಪಟ್ಟಾಗ ನಾವು ಬೇರೆಯವ್ರಿಗೆ ಒಂದು ಉದಾಹರಣೆ ಆಗಲಿ ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊತ ಹೋಗಿ
ಅತ್ಯುತ್ತಮವಾಗಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾಯಿಲೆಗಳು ಬರದಂತೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ಆಮೇಲೆ ನೈಸರ್ಗಿಕವಾಗಿ ಆಹಾರ ಕೊಡಿ. ಆಮೇಲೆ ಗಾಳಿ ಬೆಳಕಿರೋಂಥ ಜಾಗದಲ್ಲಿ ಸಾಗಾಣಿಕೆ ಮಾಡಿ. ಆಮೇಲೆ ಯಾವುದೇ ಅತಿ ಹೆಚ್ಚು ಮೆಡಿಷನ್ಗೆ ನೀವು ಜಾಸ್ತಿ ಗುಲಾಮರಾಗಬೇಕು ಹೋಗಬೇಡಿ. ಜಾಸ್ತಿ ಮೆಡಿಷನ್ಗೆ ನೀವು ಗುಲಾಮರಾಗ್ತಾ ಹೋದರೆ ನಾಟಿ ಕೋಳಿ ಅಂತ ನೈಸರ್ಗಿಕ ಕಳ್ಕೊಳುತ್ತೆ. ಹಾಗಾಗಿ